ಹಾಯ್ ಆಲ್, ನಿಮ್ಮೆಲ್ಲರಿಗೂ ಸಂಕ್ರಾಂತಿಯ ಶುಭಾಶಯಗಳು. ಈ ರೆಸಿಪಿ ನಮ್ಮ ರೈತರಿಗೋಸ್ಕರ ಸಿಂಪಲ್ ಆಗಿದೆ. ಆದರೆ ನಮ್ಮ ರೈತರು ಗಾಳಿ, ಬಿಸಿಲು, ಮಳೆ, ಚಳಿ ಏನು ಯೋಚನೆ ಮಾಡದೆ ಬೆವರು ಸುರಿಸಿ ಹಗಲು ರಾತ್ರಿ ದುಡಿತಾರೆ. ಕಲ್ಲು, ಮುಳ್ಳು, ಚೇಳು, ಹಾವು ಎದಕ್ಕೂ ಹೆದರಲ್ಲ. ನಮ್ಮ ದೇಶದಲ್ಲಿ ತುಂಬ ಜನ ರೈತರು ಬಡವರು. ಅವರು ಜೋಳದ ರೊಟ್ಟಿ, ರಾಗಿ ಮುದ್ದೆ, ಬಾಜ್ರಾ ರೊಟ್ಟಿ ತಿಂದು ಈರುಳ್ಳಿ, ಹಸಿ ಈರುಳ್ಳಿ, ಮೆಣಸಿನಕಾಯಿ ತಿಂದ್ಕೊಂಡು ಹಗಲು ರಾತ್ರಿ ದುಡಿತಾರೆ. ಒಂದೊಂದು ಸಸಿ ಒಂದು ಮಗು ಥರ ನೋಡ್ಕೊತಾರೆ. ಏನಾದರೂ ಸಣ್ಣ ತಪ್ಪು ಆದರೆ ಪೂರ್ತಿ ಬೆಳೆ ಹಾಳಾಗುತ್ತೆ. ಇಷ್ಟೆಲ್ಲ ಮಾಡಿದ್ರೂ ಕೂಡ ಕೆಲವೊಂದು ಸತಿ ಮಳೆ ಬರಲ್ಲ, ಹಾಗೆ ಬಿಸಿಲು ಜಾಸ್ತಿ ಇರೋ ಕಾರಣ ಬೆಳೆ ಎಲ್ಲ ಸುಟ್ಟು ಹೋಗುತ್ತೆ. ಹಾಗೆ ಕೆಲವೊಂದು ಸತಿ ಜೋರಾಗಿ ಮಳೆ ಬಂದು ಫ್ಲಡ್ಸ್ ಬಂತು ಅಂದರೆ ಪೂರ್ತಿ ಬೆಳೆನೇ ನಾಶ ಮಾಡುತ್ತೆ. ಇನ್ನು ಕೆಲವೊಂದು ಸತಿ ನಮ್ಮ ಸರ್ಕಾರ ಇಷ್ಟು ಕಡಿಮೆ ರೇಟ್ ಹಾಕ್ತಾರೆ, ರೈತರು ರೋಡಿನ ಮೇಲೆ ತರಕಾರಿ ಎಸಿತಾರೆ. ಏಕೆಂದರೆ ಅವರು ಇಷ್ಟು ಕಷ್ಟಪಟ್ಟು ಮೈ ತುಂಬ ಸಾಲ ಮಾಡ್ಕೊಂಡು ಒಂದು ಬೆಳೆಯನ್ನು ಬೆಳೆಸ್ತಾರೆ. ಆದರೆ ಕೊನೆಯಲ್ಲಿ ಅವರಿಗೆ ಈ ರೀತಿ ರೇಟ್ಸ್ ಹಾಕಿದರೆ ಅವ್ರ ಮನೆ ಕೂಡ ನಡೆಯೋದಿಲ್ಲ. ಎಷ್ಟೇ ಹೋರಾಟ ಮಾಡಿದ್ರೂ ಕೂಡ ಏನೂ ಉಪಯೋಗ ಆಗಲ್ಲ. ಈ ಎಲ್ಲ ಕಾರಣಕ್ಕೋಸ್ಕರ ನಮ್ಮ ರೈತರು ಆತ್ಮಹತ್ಯೆ ಮಾಡ್ಕೊತಾರೆ. ಇವತ್ತು ನಾವು ಏನು ಬಣ್ಣ ಬಣ್ಣದ ಆಹಾರ ಮತ್ತು ಪೌಷ್ಟಿಕವಾದ ಆಹಾರವನ್ನು 2 ಅಥವಾ 3 ಹೊತ್ತು ಸೇವನೆ ಮಾಡ್ತಾ ಇದ್ದೀವಿ, ಇದಕ್ಕೆಲ್ಲ ಅವರೇ ಕಾರಣ. ಸೊ ಊಟ ವೇಸ್ಟ್ ಮಾಡಬೇಡಿ. ನಿಮಗೆಷ್ಟು ಬೇಕೋ ಅಷ್ಟೇ ಹಾಕ್ಕೊಂಡು ತಿನ್ನಿ. ಫಸ್ಟ್ ಟೈಮ್ ಹಾಕುವಾಗ ಸ್ವಲ್ಪ ಹಾಕ್ಕೊಳ್ಳಿ, ಆಮೇಲೆ ಇನ್ನೂ ಸೆಕೆಂಡ್ ಟೈಮ್ ಹಾಕಬಹುದು. ಹೊರಗಡೆಯಿಂದ ಪಿಜ್ಜಾ, ಬರ್ಗರ್ ಇವೆಲ್ಲ ತಿನ್ನೋದು ಬದಲು ಮನೆಯಲ್ಲಿ ಚೆನ್ನಾಗಿ ಅಡುಗೆ ಮಾಡ್ಕೊಳ್ಳಿ. ಮತ್ತು ನಮ್ಮದು ಪೇಜ್ ಫಾಲೋ ಮಾಡಿ. ಬಾಯ್ ಬಾಯ್.